ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಆಪ್ಷನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಇದ್ದರೆ ಅದು ಅತ್ಯದ್ಭುತವಾದಂಥ ಮೊಬೈಲ್ ಫೋನ್ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಿದ್ರೆ ಈ ಆಪ್ಷನ್ ಆದರೂ ಯಾವುದು, ಇದು ಎಲ್ಲಿರುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಆಪ್ಷನ್ ನಿಮ್ಮ ಫೋನಲ್ಲಿ ಬಿಲ್ಟ್ ಇನ್ ಆಗೇ ಬಂದಿರಬೇಕು. ನೀವು ಯಾವುದೋ ಅಡಿಷನಲ್ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ಇದನ್ನು ಯೂಸ್ ಮಾಡೋದಲ್ಲ. ಹಾಗಿದ್ರೆ ಈ ಆ್ಯಪ್ ಯಾವುದು ಅನ್ನೋದನ್ನು, ಈ ಒಂದು ಆಪ್ಷನ್ ಯಾವುದು ಅನ್ನೋದನ್ನು ತೋರಿಸ್ತೀನಿ. ಹೌದು ಫ್ರೆಂಡ್ಸ್, ಈ ಒಂದು ಆಪ್ಷನ್ ನಿಮ್ಮ ಮೊಬೈಲ್ ಫೋನಲ್ಲಿ ಬಿಲ್ಟ್ ಇನ್ ಆಗಿ ಬಂದಿದ್ರೆ ಅದು ನಿಜವಾಗ್ಲೂ ಅತ್ಯದ್ಭುತವಾದಂಥ ಸೆಕ್ಯೂರಿಟಿ ಫೀಚರನ್ನು ಕೊಡ್ತಿರ್ತಕ್ಕಂಥ ಒಂದು ಆಪ್ಷನ್ ಇರ್ತಕ್ಕಂಥ ಫೋನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಆಪ್ಷನ್ ಎಲ್ಲ ಫೋನ್ಗಳಲ್ಲೂ ಇರುತ್ತೆ ಅಂತ ನಾನು 100% ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮಲ್ಲೇ ಇರ್ತಕ್ಕಂಥ 4 ಫೋನಲ್ಲಿ 3 ಫೋನಲ್ಲಿ ಈ ಫೀಚರ್ ಇಲ್ಲ. ಒಂದು ಫೋನಲ್ಲಿ ಮಾತ್ರ ಈ ಫೀಚರ್ ಇದೆ. ಯಾವ ಫೋನಲ್ಲಿ ಈ ಫೀಚರ್ ಇರುತ್ತೋ ಇದು ತುಂಬ ಆಪ್ಷನ್ ರಿಚ್ ಫೋನು ಮತ್ತು ಹೈ ಸೆಕ್ಯೂರ್ ಫೋನ್ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗಿದ್ರೆ ಈ ಆಪ್ಷನ್ ಯಾವುದು ಇದು ಎಲ್ಲಿರುತ್ತೆ ಮತ್ತು ಇದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್, ನೋಡೋಣ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಫೋನಲ್ಲಿರ್ತಕ್ಕಂಥ ಸೆಟ್ಟಿಂಗನ್ನು ಓಪನ್ ಮಾಡಿ. ನೀವು ಸೆಟ್ಟಿಂಗನ್ನು ಓಪನ್ ಮಾಡಿದಾಗ ಮೊದಲನೇ ಆಪ್ಷನ್ ಯಾವುದಪ್ಪ ಅಂದರೆ, ಎಲ್ಲ ಫೋನಲ್ಲೂ ಕೂಡ ಕಾಮನ್ ಆಗಿ ಆ್ಯಪ್ಸ್ ಅನ್ನೋದು ಇದ್ದೇ ಇರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಆ್ಯಪ್ಸ್ ಅಂತ ಓಪನ್ ಮಾಡಿದಾಗ ಒಳಗಡೆ ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿದ್ರೋ ಅದರ ಲಿಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು 3 ಡಾಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 3 ಆಪ್ಷನ್ ಬರಬೇಕು. ಸಾಮಾನ್ಯವಾಗಿ ಎಲ್ಲ ಫೋನ್ಗಳಲ್ಲೂ 2 ಆಪ್ಷನ್ ಬರುತ್ತೆ. ಒಂದು ಸಾರ್ಟ್ ಬೈ ಸೈಜ್, ಇನ್ನೊಂದು ರೀಸೆಟ್ ಆ್ಯಪ್ ಪ್ರಿಫರೆನ್ಸ್ ಅಂತ. ಯಾವ ಮೊಬೈಲ್ ಫೋನ್ಗಳಲ್ಲಿ ಪ್ರೊಟೆಕ್ಟ್ ಆ್ಯಪ್ಸ್ ಅಂತ ಈ ಒಂದು 3ನೇ ಆಪ್ಷನ್ ಬರುತ್ತೋ ಅದು ನಿಜವಾಗ್ಲೂ ಅತ್ಯದ್ಭುತವಾದಂಥ ಒಂದು ಫೋನ್ ಅಂತಲೇ ಹೇಳ್ಬೋದು. ಇದರ ಯೂಸ್ ಏನು ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಪ್ರೊಟೆಕ್ಟ್ ಆ್ಯಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಒಂದು ಪ್ಯಾಟ್ರನನ್ನು ಚೂಸ್ ಮಾಡ್ತಾ ಇದ್ದೀನಿ. ಮತ್ತು ಆ ಪ್ರೊಟೆಕ್ಟ್ ಲಿಸ್ಟಲ್ಲಿ ನಾನೇನು ಮಾಡ್ತೀನಿ, ಸೆಟ್ಟಿಂಗನ್ನು ಚೂಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೋಡಿ, ನಾನು ಕ್ರೋಮ್ ಅಂತ ಇದಲ್ವಾ, ಕ್ರೋಮ್ ಬ್ರೌಸರ್ ಒಂದನ್ನು ಮತ್ತು ಸೆಟ್ಟಿಂಗ್ ಅನ್ನೋದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಓಕೆ, ಸೆಟ್ಟಿಂಗ್ ಇಲ್ಲಿ ಬಂದಿದೆ. ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿದ್ದೀನಿ. ಈಗ ನಾವು ಫುಲ್ಲು ಡೆಸ್ಕ್ಟಾಪಿಗೆ ಹೋಗಿ ನಿಮ್ಮ ಮೊಬೈಲ್ ಫೋನ್ ಸ್ಕ್ರೀನಲ್ಲಿ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ರೋಮ್ ಇಲ್ಲ ಮತ್ತು ಪಕ್ಕದಲ್ಲಿ ಸೆಟ್ಟಿಂಗ್ ಕೂಡ ಇಲ್ಲ. ಈಗ ಇಲ್ಲಿ ಮೆಸೇಜು ಮತ್ತು ಕಾಲಿಂದು ಕ್ಯಾಮ್ರಾ ಇದಲ್ವಾ, ಅವು 3 ಕೂಡ ನಾನು ಇವಾಗಲೇ ನಿಮಗೆ ಲಾಕ್ ಮಾಡಿ ತೋರಿಸ್ತೀನಿ. ಮೊಬೈಲು, ಮೆಸೇಜು ಮತ್ತು ಕಾಲು. ಹೇಗೆ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಟೆಕ್ಟೆಡ್ ಆ್ಯಪ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಪ್ಯಾಟರ್ನನ್ನು ಚೂಸ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಮೆಸೇಜು ಮತ್ತು ಕ್ಯಾಮ್ರಾ ಎರಡನ್ನೂ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಕ್ಯಾಮ್ರಾ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಮೆಸೇಜನ್ನು ಕೂಡ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಮೆಸೇಜ್ ಕೂಡ ಬಂತು, ಇದನ್ನು ಕೂಡ ಮಾಡಿದ್ದೀನಿ. ಈಗ ನಾನು ಮತ್ತೆ ಅಗೈನ್ ಹೋಮ್ಗೆ ಹೋಗಿ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಅಲ್ಲಿ ಮೆಸೇಜ್ ಕೂಡ ಇಲ್ಲ ಮತ್ತು ಕ್ಯಾಮ್ರಾ ಕೂಡ ಇಲ್ಲ. ಇದು ಈ ಒಂದು ಫೀಚರ್ ಇರ್ತಕ್ಕಂಥ ಒಂದು ಫೋನ್ ಇದ್ದರೆ, ಈ ರೀತಿಯಾದ ಆಪ್ಷನ್ ನಿಮ್ಮ ಫೋನಲ್ಲಿ ಬಿಲ್ಟ್ ಇನ್ ಆಗಿ ಬಂದಿದ್ರೆ ನಿಜವಾಗ್ಲೂ ಅದು ಅತ್ಯದ್ಭುತವಾದಂಥ ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಯಾವುದೇ ಆ್ಯಪ್ನ ಸಹಾಯ ಇಲ್ಲದೆ ನೀವು
ನಿಮ್ಮ ಬೇರೆ ಆ್ಯಪ್ಗಳನ್ನು ಈಸಿಯಾಗಿ ಹೈಡ್ ಮಾಡ್ಬೋದು. ಯಾವ ಕಾರಣಕ್ಕೂ ಬೇರೆಯವ್ರಿಗೆ ನೀವು ಯಾವ ಆ್ಯಪ್ನ ಹೈಡ್ ಮಾಡಿದ್ದೀರಾ ಮತ್ತು ಯಾವ ಆ್ಯಪ್ ಸಹಾಯದಿಂದ ನೀವು ಆ್ಯಪ್ನ ಹೈಡ್ ಮಾಡಿದ್ದೀರಾ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ತುಂಬ ಹೈ ಸೆಕ್ಯೂರ್ಡ್ ಮತ್ತು ಒಳ್ಳೆಯ ಒಂದು ಫೀಚರ್ ಇರ್ತಕ್ಕಂಥ ಆಪ್ಷನ್ ಆಗಿದೆ. ಇದು ಯಾವ ಫೋನಲ್ಲಿ ಇದೆ ಅಂದರೆ ನಂದು ಆ್ಯಕ್ಚುಲಿ ಮೈಕ್ರೋಮ್ಯಾಕ್ಸ್ ಯುಫೋರಿಯಾ ಅಂತ, ಇದು ಸೈನೋಜನ್ OS ವರ್ಷನ್ ಇದು ಈ ಫೋನಲ್ಲಿ ಇದೆ. ಮತ್ತು ನಿಮ್ಮದು ಯಾವ್ದಾದ್ರು ಯುಟೋಪಿಯಾ, ಯುರೇಕಾ ಈ ಥರದ ಫೋನ್ಸ್ ಇದ್ದರೆ ಇರುತ್ತೆ. ನಾನು ನೋಡ್ದಂಗೆ ರೆಡ್ಮಿ ಫೋನ್ಸಲ್ಲಿ ಕೂಡ ಇಲ್ಲ. ಓಕೆ ಫ್ರೆಂಡ್ಸ್, ಇನ್ನು ಎರಡನೇ ಅತ್ಯದ್ಭುತವಾದಂಥ ಫೀಚರ್ ಯಾವುದು ಅಂದರೆ, ನೀವು ನಿಮ್ಮ ಮೊಬೈಲ್ ಫೋನಲ್ಲಿರ್ತಕ್ಕಂಥ ಸೆಟ್ಟಿಂಗನ್ನು ಓಪನ್ ಮಾಡಿ. ಸೆಟ್ಟಿಂಗ್ನಲ್ಲಿ ನೀವು ಆ ಪ್ರೈವಸಿ ಅಂತ ಒಂದು ಕಾಣ್ತಾ ಇರ್ಬೋದು ನಿಮಗಿಲ್ಲಿ. ಈ ಪ್ರೈವಸಿ ಅನ್ನೋದ ಮೇಲೆ ಕ್ಲಿಕ್ ಮಾಡಿ. ಈ ಪ್ರೈವಸಿನಲ್ಲಿ ನೋಡಿ ಫ್ರೆಂಡ್ಸ್, ಬ್ಲಾಕ್ಡ್ ಕಾಲರ್ ಲಿಸ್ಟ್ ಅಂತಿದೆ, ಪ್ರೈವಸಿ ಗಾರ್ಡ್ ಅಂತಿದೆ. ಇದು ಸೈನೋಜನ್ ಮಾಡ್ ಸ್ಟಾಟಿಸ್ಟಿಕ್ಸು. ಯಾವ ಫೋನಲ್ಲಿ ಪ್ರೈವಸಿನಲ್ಲಿ ಬಿಲ್ಟ್ ಇನ್ ಆಗಿ ಬ್ಲಾಕ್ಡ್ ಕಾಲರ್ ಲಿಸ್ಟ್ ಅಂತ ಇರುತ್ತೋ ಆ ಫೋನ್ ನಿಜವಾಗ್ಲೂ ಅತ್ಯದ್ಭುತವಾದಂಥ ಫೋನು. ಯಾಕಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಯಾವ್ಯಾವ ಒಂದು ಫೋನ್ ಕಾಲಿಂದ ಅನ್ನೋನ್ ಫೋನ್ ಕಾಲಿಂದ ಕಾಲ್ಸ್ ಅಥವಾ ಮೆಸೇಜ್ ಬರುತ್ತೋ ನೀವು ಅದನ್ನು ಬಿಲ್ಟ್ ಇನ್ ಆಗಿ ಬ್ಲಾಕ್ ಮಾಡ್ಬೋದು. ನೋಡಿ ಇವಾಗ ನಾನು 3 ನಂಬರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಕಾಲ್ನ ಮತ್ತು ಮೆಸೇಜ್ನ ಎರಡನ್ನೂ ಕೂಡ ಈಸಿಯಾಗಿ ಬ್ಲಾಕ್ ಮಾಡ್ಬೋದು. ನಿಮಗೆ ನಿಮ್ಮ ಫೋನಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ಸಿಗೆ ಬ್ಲಾಕ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿರ್ತಕ್ಕಂಥ ಎಲ್ಲ ಕಾಂಟ್ಯಾಕ್ಟ್ ಲಿಸ್ಟು ಓಪನ್ ಆಗುತ್ತೆ. ಅಲ್ಲಿ ನೀವು ಇನ್ಕಮಿಂಗ್ ಕಾಲ್ನ ಮತ್ತು ಇನ್ಕಮಿಂಗ್ ಮೆಸೇಜನ್ನು ಬ್ಲಾಕ್ ಮಾಡ್ಬೋದು. ಒಂದು ವೇಳೆ ನೀವು ಬ್ಲಾಕ್ ಮಾಡಿರ್ತಕ್ಕಂಥದ್ದು ಯಾರ್ದನ್ನಾದರೂ ಡಿಲೀಟ್ ಮಾಡಬೇಕು ಅಂದರೆ ಎಗೇನ್ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಅಂತ ಕೊಟ್ಟರೆ ಅವರ ಹೆಸರು ಅನ್ಬ್ಲಾಕ್ ಆಗುತ್ತೆ. ಈ ಫೀಚರ್ ಕೂಡ ಒಂದು ಫೋನಲ್ಲಿ ಇನ್ಬಿಲ್ಟ್ ಆಗಿ ಬಂದಿದ್ದರೆ ಅತ್ಯದ್ಭುತವಾದಂಥ ಆಯ್ಕೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.